ಬಂಧನದ ವೇಳೆ ಬಿಟ್ಟು ಬಿಡಿ ಅಂತ ಹೇಳಿ ನಿಖಿತಾ ಗೋಗರಿತಾ ಇದ್ಲಂತೆ. ಗುರುಗ್ರಾಮದಲ್ಲಿ ಮಾರ್ತಹಳ್ಳಿ ಪೊಲೀಸರು ಹೋಗಿ ಆಕೆಯನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ್ಲೂ ಕೂಡ ನನ್ಗೊಂದು ಮಗು ಇದೆ, ಆ ಮಗುನ ನೋಡ್ಕೋಬೇಕು, ದಯವಿಟ್ಟು ಬಿಟ್ಟು ಬಿಡಿ ಅಂತ ಹೇಳಿ ಅಂಗಲಾಚ್ತಾ ಇದ್ಲಂತೆ. ಪುಟ್ಟ ಮಗು ಇದೆ, ನಾನೇ ಕಿರುಕುಳವನ್ನ ಅನುಭವಿಸ್ತಾ ಇದ್ದೀನಿ, ನನ್ನನ್ನ ಬಿಟ್ಟು ಬಿಡಿ ಅಂತ ಪೊಲೀಸರ ಎದುರು ನಿಖಿತಾ ಗೋಳಾಡಿದ್ದಾಳೆ. ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ, ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ. ಅಲ್ಲೂ ಕೂಡ ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ ಅಂತ ಈಕೆ ಗೋಳಾಡ್ತಿದ್ಲಂತೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಪೊಲೀಸರು ಅರೆಸ್ಟ್ ಮಾಡಿದಾಗ ಆಳೋದು, ಇಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದಾಗ್ಲೂ ಕೂಡ ನಿಖಿತಾ ಗೋಗರಿತಾ ಇದ್ಲು, ತನ್ನನ್ನ ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ಲು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಪೊಲೀಸ್ ಮೂಲಗಳಿಂದ ಈ ಬಗ್ಗೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಸಭಾ ಮಾರತಳ್ಳಿಯ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 3 ಜನರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸವನ್ನ ಮಾರತಳ್ಳಿ ಪೊಲೀಸರು ಮಾಡಿರುವಂತದ್ದು. ಪತ್ನಿ ನಿಖಿತಾ, ಅವರ ಅತ್ತೆ ನಿಶಾ ಹಾಗೂ ಬಾಮೈದ ಅನುರಾಗ್ ಠಾಕೂರ್ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದ್ರೆ ಪೊಲೀಸರು ಹೋಗಿ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಡಿಸೆಂಬರ್ 13ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಪೊಲೀಸರಿಗೆ ಯಾವಾಗ ಇವರ ಬೆನ್ನತ್ತಿ ಹೋಗ್ತಾರೆ, ಜೊತೆಗೆ ಇವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಅಂತೇಳಿ ಗೊತ್ತಾಗ್ತಿದ್ದಂತೆ ಮನೆಗೆ ಬೀಗವನ್ನ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಕಡೆಯಲ್ಲಿ ವಾಸ್ತವ್ಯವನ್ನ ಹೂಡಿರುವಂತದ್ದು ಪತ್ನಿ ನಿಖಿತಾ ಸಿಂಘಾನಿ ಏನಿದ್ದಾಳೆ, ಈಕೆ ಹರಿಯಾಣದ ಗುರುಗ್ರಾಮ್ನಲ್ಲಿ PG 1ರಲ್ಲಿ PGಯನ್ನ ಬಾಡಿಗೆಗೆ ತಗೊಂಡು ಅಲ್ಲಿ ವಾಸ್ತವ್ಯ ನೋಡಿದ್ರೆ, ಆಕೆಯ ತಾಯಿ ಮತ್ತು ಸಹೋದರ ಅಲಹಾಬಾದ್ನ ಖಾಸಗಿ ಹೋಟೆಲ್ನಲ್ಲಿ ತಂಗಿರ್ತಾರೆ. ಪದೇ ಪದೇ ಲೊಕೇಶನ್ ಅನ್ನ ಚೇಂಜ್ ಮಾಡ್ತಿರ್ತಾರೆ. ಜೊತೆಗೆ ಅವರೆಲ್ಲೂ ಕೂಡ ತಮ್ಮ ಮೊಬೈಲ್ ಅನ್ನ ಬಳಕೆಯನ್ನ ಮಾಡ್ತಿರೋದಿಲ್ಲ, ಸ್ನೇಹಿತರ ಮೊಬೈಲ್ ನ ಮೂಲಕವಾಗಿ ಆಪರೇಟ್ ಅನ್ನ ಮಾಡ್ತಿರ್ತಾರೆ. ಈ ವಿಚಾರವನ್ನ ತಿಳ್ಕೊಂಡಂತ ಪೊಲೀಸರು ಅವರ ಪತ್ತೆ ಕಾರ್ಯವನ್ನು ಕೂಡ ಮುಂದುವರಿಸುವಂತದ್ದು. ಹರಿಯಾಣದ ಗುರುಗಾಂವ್ನಲ್ಲಿ ನಿಖಿತಾಳನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡ್ ಬಂದ್ರೆ, ಅವರ ಸಹೋದರ ಹಾಗೂ ತಾಯಿಯನ್ನ ಅಲಹಾಬಾದ್ನಲ್ಲಿ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಒಂದ್ ಕಡೆ ಪೊಲೀಸರು ವಶಕ್ಕೆ ಪಡೀಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಮಾರತಳ್ಳಿ ಪೊಲೀಸರ ಬಳಿ ನಿಖಿತಾ ಆಕೆ ಕಣ್ಣೀರನ್ನ ಹಾಕಿರುವಂತದ್ದು, ತೊಂದರೆ ಆಗಿರುವಂತದ್ದು ನನಗೆ, ಅನ್ಯಾಯ ಆಗಿರುವಂತದ್ದು ನನಗೆ, ನಾನೇ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀನಿ, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತೇಳಿ ಆಕೆ ಮಾರತಳ್ಳಿ ಪೊಲೀಸರ ಬಳಿ ಅಳ್ಳನ್ನ ತೊಳ್ಕೊತಾರೆ. ಜೊತೆಗೆ ಆಕೆ ಹಾಗೂ ಆ ಸಹೋದರ ತಾಯಿಯನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರುಪಡಿಸಿದಂತ ಸಂದರ್ಭದಲ್ಲೂ ಕೂಡ ಪೊಲೀಸರ ಮುಂದೆ ಆಕೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕೂಡ, ನನ್ನ ಯಾವುದೇ ರೀತಿಯಂತ ತಪ್ಪನ್ನ ಮಾಡಿಲ್ಲ, ನನಗೆ ಸಾಕಷ್ಟು ತೊಂದರೆ ಆಗಿದೆ, 4 ವರ್ಷದ ಮಗ ಇದ್ದಾನೆ, ನನ್ನನ್ನು ಬಿಟ್ಬಿಡಿ, ಅರೆಸ್ಟ್ ಮಾಡಬೇಡಿ ಅಂತೇಳಿ ಪೊಲೀಸರ ಮುಂದೆ ಅಳಲನ್ನ ತೊಳ್ಕೊಳ್ತಾಳೆ. ಮತ್ತೊಂದು ಕಡೆ ನ್ಯಾಯಾಧೀಶರ ನಿವಾಸದ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲೂ ಕೂಡ ಪತ್ನಿ ನಿಖಿತಾ ಕಣ್ಣೀರನ್ನ ಹಾಕಿರುವಂತದ್ದು. ಸ್ವಾಮಿ, ನನಗೆ ತುಂಬಾನೇ ತೊಂದರೆ ಆಗಿದೆ, ತುಂಬಾನೇ ಅನ್ಯಾಯ ಆಗಿದೆ, 4 ವರ್ಷದ ಮಗ ಇದ್ದಾನೆ, ದಯಮಾಡಿ ನನಗೆ ಬೇಲನ್ನ ಕೊಡಿ ಅಂತೇಳಿ ನ್ಯಾಯಾಧೀಶರ ಮುಂದೆ ಕೂಡ ಆಕೆ ಗೋಗರ್ದಿರುವಂತದ್ದು. ಆದ್ರೆ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದಿರೋದ್ರ ಹಿನ್ನೆಲೆಯಲ್ಲಿ ಆಕೆಯ ಸಹೋದರ ಹಾಗೂ ತಾಯಿಯನ್ನ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.